ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಒಂದೊಳ್ಳೆ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ನಿಮಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ನಾನಾ ದಾರಿಗಳನ್ನ ಹುಡುಕ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಒಂದಷ್ಟು ಪೂಜೆಗಳು, ವ್ರತಗಳು ಮತ್ತು ಮಂತ್ರಸ್ತೋತ್ರ ಪಾರಾಯಣ ಮಾಡುವಂಥದ್ದು ನಮಗೆ ಗೊತ್ತಿಲ್ಲ ಅಂದರೂ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಕಲ್ತ್ಕೊಂಡು ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಒಂದು ದೀಪಾರಾಧನೆ. ಯಾವ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆಗಳು ನಡೆಯುತ್ತೋ ಅಂಥ ಮನೆಯಲ್ಲಿ ಯಾವುದೇ ರೀತಿ ವಾಸ್ತುದೋಷಗಳಿರೋದಿಲ್ಲ. ಅಕಸ್ಮಾತ್ ಇದ್ದರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ನಿಜವಾದ ಮಾತು. ಯಾಕೆ ಅಂತಂದರೆ, ಮನೆ ನೋಡೋದಕ್ಕೆ ಎಷ್ಟೇ ಸುಂದರವಾಗಿದ್ದರು, ಚೆನ್ನಾಗಿದ್ದರು, ಕೆಲವು ಸಲ ಯಾವುದೇ ಶುಭ ಕಾರ್ಯಗಳು ನಡೀತಾ ಇರೋದಿಲ್ಲ, ಯಾವುದೇ ದೇವತಾ ಕಾರ್ಯಗಳು ನಡೆಯೋದಿಲ್ಲ, ಏನಾದರೂ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವ ಕೆಲಸನೂ ಕೈಗೂಡೋದಿಲ್ಲ. ಈ ಥರದ್ದೆಲ್ಲ ಇರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಗೆಸ್ಟ್ಗಳು ಕೂಡ ಬರೋದಿಲ್ಲ. ಯಾರಾದರೂ ಬಂದರೂ ತುಂಬ ಹೊತ್ತು ಆ ಮನೇಲಿ ಇರೋದಿಲ್ಲ, ಇಲ್ಲ ಬೇಗ ಹೋಗಬೇಕು ಅಂತೇಳಿ ಹೊರಟ್ಬಿಡೋದು. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇಂಥದ್ದೆಲ್ಲ ತುಂಬ ಜನರಿಗೆ ಅನುಭವ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಂಥ ಎಕ್ಸ್ಪೀರಿಯನ್ಸ್ ನಿಮಗಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಯಾಕಾಗತ್ತೆ ಅಂದರೆ, ಒಂದು ರೀತಿ ನೆಗೆಟಿವಿಟಿ ಹೆಚ್ಚಾಗಿರೋ ಕಾರಣ ಇರಬಹುದು, ಅಥವಾ ದೃಷ್ಟಿ ದೋಷಗಳು ಕೂಡ ಇರಬಹುದು. ಈ ರೀತಿ ನೆಗೆಟಿವಿಟಿ ಮತ್ತು ದೃಷ್ಟಿ ದೋಷಗಳು ನಿವಾರಣೆ ಆಗಬೇಕು ಅಂತಂದರೆ ಅಂಥ ಮನೆಗಳಲ್ಲಿ ಬೆಳಗ್ಗೆ ಸಂಜೆ ದೀಪಾರಾಧನೆಗಳು ನಡೀತಾ ಇರಬೇಕು. ಬೆಳಗ್ಗೆ ದೀಪ ಹಚ್ಚೋಕ್ಕಾಗಲಿಲ್ಲ, ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ಸಂಜೆ ಅಂತೂ ತಪ್ಪದೆ ಮನೆಗಳಲ್ಲಿ ದೇವರ ಮುಂದೆ, ತುಳಸಿ ಮುಂದೆ ದೀಪ ಹಚ್ಚಲೇಬೇಕು. ಅದೇ ರೀತಿಯಲ್ಲೇ ಪ್ರತಿ ಶುಕ್ರವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಈ ಒಂದು ಎಣ್ಣೆಯಿಂದ ದೀಪನ ಹಚ್ಚಿ. ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಅದರ ಜೊತೆಗೆ ಹಣಕ್ಕೆ ಸಂಬಂಧಪಟ್ಟಂಥ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ತುಂಬ ಬೇಗ ನಿವಾರಣೆ ಆಗುತ್ತೆ. ಅಲ್ಲದೆ ನೀವು ಯಾವುದಾದ್ರೂ ಒಂದು ಹೊಸ ಕೆಲಸಗಳಾಗಿರ್ಬೋದು, ಶುಭ ಕಾರ್ಯಗಳಿಗಾಗ್ಬೋದು, ಹಣದ ವ್ಯವಸ್ಥೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದರೆ ಈ ಎಣ್ಣೆಯಿಂದ ದೀಪ ಹಚ್ಚೋದಕ್ಕೆ ಶುರು ಮಾಡಿ. ಆ ಒಂದು ಎನರ್ಜಿಯಿಂದ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಬಗೆಹರಿಯುತ್ತೆ. ನಾವು ಪೂಜೆ ಮಾಡುವಾಗ ಯಾವ ದೇವರಿಗೆ ಯಾವ ಹೂಗಳಿಷ್ಟ, ಮತ್ತು ಆ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರಸ್ತೋತ್ರಗಳನ್ನು ಹೇಳೋದು, ಈ ಥರದ್ದೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಅದೇ ರೀತಿ ಮಲ್ಲಿಗೆ ಹೂವು ಅಂದರೆ ಎಲ್ಲ ದೇವರಿಗೂ ತುಂಬ ಇಷ್ಟ. ಅದರಲ್ಲೂ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನೀವು ತುಳಸಿ, ವೀಳ್ಯದೆಲೆ ತೊಗೊಂಡು ಹೋಗಲಿಲ್ಲ ಅಂದರೂ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ಕೊಟ್ಟು ನೋಡಿ, ದೇವರ ತಲೆ ಮೇಲೇ ಆ ಹೂವನ್ನು ಇಡ್ತಾರೆ. ಅಲ್ಲದೆ ಮಲ್ಲಿಗೆ ಹೂವನ್ನು ಪ್ರತಿಯೊಂದು ದೇವರ ಪೂಜೆಗೂ ಕೂಡ ಉಪಯೋಗಿಸಲಾಗುತ್ತೆ. ಈಶ್ವರ, ಮಹಾಲಕ್ಷ್ಮಿ ಪೂಜೆಗೆ, ಮಹಾಲಕ್ಷ್ಮಿಗಂತೂ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಹಣದ ಸಮಸ್ಯೆ ತುಂಬ ಇರೋರು 3 ಅಥವಾ 5 ಶುಕ್ರವಾರ, ಅಥವಾ ನೀವು ಯಾವಾಗಾದರೂ ದೇವಸ್ಥಾನಕ್ಕೆ ಹೋಗ್ತಿರೋ ಆ ಸಮಯದಲ್ಲಿ ಮಲ್ಲಿಗೆ ಹೂವನ್ನು ದೇವಿಗೆ ತೊಗೊಂಡೋಗಿ ಕೊಟ್ಟು ನೋಡಿ. ತುಂಬ ಬೇಗನೆ ಹಣದ ಸಮಸ್ಯೆ ನಿವಾರಣೆ ಆಗಿಬಿಡತ್ತೆ. ಅಷ್ಟೇ ಒಂದು ಪವರ್ ಇರುವಂಥ ಈ ಮಲ್ಲಿಗೆ ಎಣ್ಣೆ, ಜಾಸ್ಮಿನ್ ಆಯಿಲ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾನು ನೋಡೋಣ ಅಂಥೇಳಿ ಇದೇ ಫಸ್ಟ್ ಟೈಮ್ ಸಣ್ಣ ಒಂದು ಬಾಟಲ್ನ ತರಿಸ್ಕೊಂಡಿದ್ದೆ. ಇಷ್ಟು ಚಿಕ್ಕ ಬಾಟಲ್ಗೆ 30 ರೂಪಾಯಿ ತೊಗೊಂಡ್ರು. ಇದ್ರ ಜೊತೆಗೆ ನಾನು ಮಾಮೂಲಿ ಹಚ್ಚೋವಂಥ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಕಾಮಾಕ್ಷಿ ದೀಪ ಒಂದಕ್ಕೆ ಈ ಎಣ್ಣೆನ ಹಾಕಿದ್ರೆ ಸಾಕು. ಅಥವಾ ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಅನ್ನೋರು ನೀವು ಪ್ರತಿದಿನ ಹಚ್ಚುವಂಥ 2 ದೀಪಗಳಿಗೇ ಈ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕಿ ದೀಪನ ಹಚ್ಬೋದು. ನಾನು ಫಸ್ಟ್ ಟೈಮ್ ಈ ಎಣ್ಣೆನ ತರಿಸ್ಕೊಂಡಿದ್ದು, ನನಗೆ ಗೊತ್ತಿರಲಿಲ್ಲ, ಚಿಕ್ಕ ಬಾಟ್ಲನ್ನು ತರಿಸ್ಕೊಂಡ್ಬಿಟ್ಟೆ. 30 ರೂಪಾಯಿ ಅಂತ ಹೇಳಿದ ತಕ್ಷಣ ಒಂದು ಮಿನಿಮಮ್ ಒಂದು 30 ml ಅಥವಾ 50 ml ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 10 ml ಬಂದಿದೆ. ಹಾಗಾಗಿ ಆ ಎಣ್ಣೆ ಜೊತೆಗೆ ನಾನು ಪ್ರತಿದಿನ ಉಪಯೋಗಿಸುವಂಥ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಈ ಜಾಸ್ಮಿನ್ ಆಯಿಲನ್ನು ಹಾಕಿದ ತಕ್ಷಣ ದೀಪದ ಬತ್ತಿಯೆಲ್ಲ ಹಸಿರು ಬಣ್ಣಕ್ಕೆ ಬಂತು. ಚೆನ್ನಾಗಿದೆ. ಏನಂದರೆ ಅದೊಂದು ರೀತಿ ಪಾಸಿಟಿವ್ ಎನರ್ಜಿನೇ. ಈಗ ನಾವು ಏನಾದರೂ ದೋಷಗಳು ನಿವಾರಣೆ ಆಗಬೇಕು ಅಂತ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡುವಾಗ ಅದಕ್ಕೆ ಕೆಂಪು ಬತ್ತಿಯನ್ನು ಹಾಕ್ಕೊಡ್ತಾರೆ. ಅದೇ ರೀತಿ ಮನಿ ರಿಲೇಟೆಡ್ ನಾವು ದೀಪಾರಾಧನೆ ಮಾಡುವಾಗ, ದೀಪಗಳನ್ನು ಹಚ್ಚುವಾಗ ನೋಡಿ, ಈ ರೀತಿ ಹಸಿರು ಬಣ್ಣ ತುಂಬಾ ಒಳ್ಳೆಯದು. ಹಾಗಾಗಿ ಜಾಸ್ಮಿನ್ ಆಯಿಲನ್ನು ಯೂಸ್ ಮಾಡಿ ನೋಡಿ. ನಿಮಗೆ ಪ್ರತಿ ವಾರ ಹಚ್ಚೋಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಯಾವಾಗೆಲ್ಲ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತೀರಾ, ಅಥವಾ ಆಂಜನೇಯ ಸ್ವಾಮಿಯ ವ್ರತಗಳನ್ನು ಮಾಡುವಂಥವ್ರು ಕೂಡ ಅಷ್ಟೇ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚಿ ನೀವು ಪೂಜೆ ಮಾಡಿ ನೋಡಿ. ಖಂಡಿತವಾಗ್ಲೂ ಆ ಎನರ್ಜಿಯಿಂದ ತುಂಬ ಬೇಗನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಕೆಲವರು ಎಲ್ಲ ಕೇಳ್ಬೋದು, ದೇವ್ರೇನು ಹೇಳಿದಾರಾ ಈ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಮಾತ್ರ ನಾನು ದುಡ್ಡು ಕೊಡ್ತೀನಿ ಅಂತ. ದೇವರೇನು ಹೇಳೋದಿಲ್ಲ. ಯಾಕಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳಿಗೂ ಕೂಡ ತನ್ನದೇ ಆದಂಥ ಶಕ್ತಿ ಇರುತ್ತೆ. ಭಗವಂತ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ನಿಮ್ಮ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳಿ ಅಂತಾನೆ ನಮಗೆ ಕೊಟ್ಟಿರೋದು. ಆದರೆ ಅದನ್ನು ತಿಳ್ಕೊಂಡು ಉಪಯೋಗಿಸುವಂಥ ಜ್ಞಾನ ನಮಗೆ ಇರಬೇಕಲ್ಲ. ಹಾಗಾಗಿ ಒಬ್ಬರಿಂದ ತಿಳ್ಕೊಂಡು ನಾವು ಮಾಡೋದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವಾ.
ನೀವು ಆನ್ಲೈನಲ್ಲಿ ಈ ಎಣ್ಣೆನ ತಗೊಳ್ಳೋದಾದರೆ ಜಾಸ್ಮಿನ್ ದೀಪಂ ಆಯಿಲ್ ಅಂತ ಸರ್ಚ್ ಮಾಡಿ ತಗೊಳ್ಳಿ. ನೀವು ಅಂಗಡಿನಲ್ಲಿ ತಗೊಳ್ಳೋದಾದರೆ ನೀವೇ ನೋಡಿ ತಗೋಬೋದು. ಯಾಕಂದರೆ ಇದರಲ್ಲಿ ಹೇರ್ ಆಯಿಲ್ ಕೂಡ ಇರುತ್ತೆ, ಹಾಗಾಗಿ ಸರಿಯಾಗಿ ಚೆಕ್ ಮಾಡಿ ತಗೊಳ್ಳಿ. ಆದರೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ಹೆಸರನ್ನು ಹೇಳಿ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚಿ ಆ ದಿನ ಹನುಮಾನ್ ಚಾಲೀಸು ಹನುಮಂತನ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಬೇಗ ಫಲ ಸಿಗತ್ತೆ. ಅಷ್ಟೇ ಅಲ್ಲದೆ ಯಾವಾಗ ನೀವು ಲಕ್ಷ್ಮೀ ಪೂಜೆಗಳನ್ನು ಮಾಡ್ತೀರೋ ಆ ದಿನ ಕೂಡ ಅಷ್ಟೇ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿ, ಕಾಮಾಕ್ಷಿ ದೀಪ ಅಥವಾ ನೀವು ಪ್ರತಿದಿನ ಹಚ್ಚುವಂಥ ದೀಪ. ಈ ಎಣ್ಣೆ ತುಂಬಾ ಬೆಲೆ ಇರೋದ್ರಿಂದ ವಾರದಲ್ಲಿ ಒಂದು ದಿನ ಅಥವಾ ತಿಂಗಳಿಗೆ ಒಂದು ದಿನ ಈ ರೀತಿ ದೀಪಾರಾಧನೆಯನ್ನು ಮಾಡಬಹುದು. ತುಂಬಾ ಒಳ್ಳೆಯದು. ಕಾಮಾಕ್ಷಿ ದೀಪ ಹಚ್ಚೋವಂಥವ್ರು ಕಾಮಾಕ್ಷಿ ದೀಪಕ್ಕೆ ಮಾತ್ರ ಈ ಎಣ್ಣೆನ ಹಾಕಿ ದೀಪ ಹಚ್ಚಿ, ಬೇರೆ ದೀಪಗಳಿಗೆ ನೀವು ಮಾಮೂಲಿ ಪ್ರತಿದಿನ ಹಾಕುವಂಥ ಎಣ್ಣೆಗಳನ್ನು ಹಾಕಿ ದೀಪ ಹಚ್ಬೋದು. ಇನ್ನು ತುಪ್ಪದ ದೀಪಗಳನ್ನು ಹಚ್ಚುವಂಥವ್ರು ಚಿಕ್ಕ ಚಿಕ್ಕ ಬೆಳ್ಳಿ ದೀಪ ಇಟ್ಕೊಂಡಿದ್ದೀರಾ ಅಂದರೆ ನೀವು ಅದಕ್ಕೂ ಕೂಡ ಮಲ್ಲಿಗೆ ಎಣ್ಣೆನ ಹಾಕಿ ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು. ಯಾರೆಲ್ಲ ಕಾಮಾಕ್ಷಿ ದೀಪ ಹಚ್ಚಲ್ಲ ಅಂತೀರೋ ಅವ್ರಿಗೆ ನಾನು ಹೇಳ್ತಾ ಇರೋದು, ಕಾಮಾಕ್ಷಿ ದೀಪ ಹಚ್ಚುವಂಥವ್ರು ಆ ದೀಪಕ್ಕೇ ಈ ಮಲ್ಲಿಗೆ ಎಣ್ಣೆನ ಹಾಕಿ ದೀಪ ಹಚ್ಬೋದು. ನಿಜಕ್ಕೂ ನೀವು ಒಂದ್ಸಲ ನಂಬಿಕೆಯಿಂದ ಪ್ರಯತ್ನ ಮಾಡಿ ನೋಡಿ. ಇದೇ ರೀತಿಯ ಇನ್ನಷ್ಟು ಉಪಯೋಗಕರ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?